ಇವರ ಅಕ್ಕನ ಮಗ ಅಂತೆ ಕರ್ಕೊಂಡು ಬಂದು ರೋಡಲ್ಲಿ ಬಿಟ್ಟು ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾನೆ. ಸಾವು ಇಷ್ಟು ಭಯಂಕರವಾಗಿ ಯಾರಿಗೂ ಬರಬಾರ್ದ್ರಿ, ಅಥವಾ ಬದುಕಿದ್ದಾಗ ಮನುಷ್ಯ ಇಷ್ಟು ನರಕವನ್ನ ಯಾವತ್ತೂ ನೋಡಬಾರ್ದು ಅನ್ನೋದು ನನ್ನ ಒಂದು ಭಾವನೆ. ನಮ್ಮ ಅಂಗಡಿನ ಸ್ವಲ್ಪ ಕಾರ್ಪೆಂಟರ್ ಅಂಗಡಿ ಇದೆ. ಆ ಅಂಗಡಿ ಮುಂದೆಗಡೆ ಬ್ಯಾಗು ಮತ್ತೆ ಎಮ್ಮನ್ನು ಚಾಪೆ ಹಾಕಿ ಮಲಗಿಸ್ಬಿಟ್ಟು ಒಂದ್ 2 ನಿಮಿಷ ಇಲ್ಲ ಸರ್, ಅಷ್ಟು ಬೇಗ ಅವ್ರು ರಕ್ತ ಸಂಬಂಧಿಗಳ ಇಂತ ಹೀನ ಕೃತ್ಯವನ್ನ ಎಸಕಿದ್ರೆ ಯಾರ ಹತ್ರ ಕೇಳ್ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಸಾವು ಹತ್ರ ಬಂದ್ರೆ ಹೇಗಿರುತ್ತೆ ಗೊತ್ತಾ ನಿಮ್ಗೆ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವ್ರ ಹೆಸರು ಬಂದ್ಬಿಟ್ಟು ಕಮಲಮ್ಮ ಅಂತ. ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಕರುಳು ಚುರುಕನ್ನತ್ತೆ, ಬಹಳ ಬೇಜಾರಾಗುತ್ತೆ. ಇವರ ಅಕ್ಕನ ಮಗ ಅಂತೆ ಕರ್ಕೊಂಡು ಬಂದು ರೋಡಲ್ಲಿ ಬಿಟ್ಟು ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾನೆ. ಇವತ್ತು ಸಾರ್ವಜನಿಕರು ಆ ತಾಯಿಯ ರಕ್ಷಣೆಗೆ ಮುಂದಾಗಿದ್ದಾರೆ. ಇವತ್ತು ನಿಜವಾಗ್ಲೂ ಇಂಥ ಒಂದು ದುರ್ಸ್ಥಿತಿ ಇದೆಯಲ್ಲ, ಮನುಷ್ಯ ಇಷ್ಟೊಂದು ಕ್ರೂರಿ, ಇಷ್ಟೊಂದು ಕಲ್ಲು ಮನಸ್ಸು ಮನುಷ್ಯನಿಗೆ ಬರಬಾರ್ದು ಸ್ನೇಹಿತರೆ. ಎಂಥವರೇ ಆಗಿರ್ಲಿ, ಶತ್ರುಗಳಿಗಾದ್ರೂ ಕೊನೆಗಾಲದಲ್ಲಿ ಬಾಯಿಗೆ ನೀರು ಬಿಡಬೇಕು ಅಂತ ಭಗವಂತ ಹೇಳ್ತಾರೆ. ಅಂಥದ್ರಲ್ಲಿ ರಕ್ತ ಸಂಬಂಧಿಗಳೇ ಇಂಥ ಹೀನ ಕೃತ್ಯವನ್ನ ಎಸಕಿದ್ರೆ ಯಾರ ಹತ್ರ ಕೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕಮಲಮ್ಮ ಅವರ ಪರಿಸ್ಥಿತಿ ಇವತ್ತು ನಿಜವಾಗ್ಲೇ ಹೇಳ್ತಾ ಇದ್ದೀನಲ್ಲ, ನನಗಂತೂ ಹೇಳೋದಕ್ಕೆ ಅಸಾಧ್ಯ ಅನ್ನಿಸ್ತಾ ಇದೆ. ಸಾವು ಬದುಕಿನ ಮಧ್ಯೆನೆ ಹೋರಾಡ್ತಾ ಇದ್ದಾರೆ. ಇವಾಗ ರಾತ್ರಿ 12:30 1 ಗಂಟೆ ಆಗಿದೆ. ಸ್ಥಳೀಯರ ಸಹಕಾರದಿಂದ ಆ ಒಂದು ಮಹಿಳೆಯನ್ನ ರಕ್ಷಣೆ ಮಾಡಿ ತುಂಬಾ ದೂರದಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ, ಯಾಕೆ ಕರ್ಕೊಂಡ್ ಬರ್ತಾ ಇದ್ದಾರೆ, ಸೊ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಮ್ಗೆ. ಶತ್ರುಗಳಿಗೂ ಬೇಡ ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಸಾವು ಇಷ್ಟು ಭಯಂಕರವಾಗಿ ಯಾರಿಗೂ ಬರಬಾರ್ದ್ರಿ, ಅಥವಾ ಬದುಕಿದ್ದಾಗ ಮನುಷ್ಯ ಇಷ್ಟು ನರಕವನ್ನ ಯಾವತ್ತೂ ನೋಡಬಾರ್ದು ಅನ್ನೋದು ನನ್ನ ಒಂದು ಭಾವನೆ. ಸೊ ನಿಜವಾಗ್ಲೂ ಬಹಳ ಬೇಜಾರಾಗ್ತಿದೆ ನನಗೆ. ಈ ರೀತಿ ದೃಶ್ಯಗಳನ್ನ ತೋರಿಸ್ಬಿಟ್ಟು ವ್ಯೂಸು, ಕಮೆಂಟ್ಸು, ಲೈಕ್ಸು ಇದೆಲ್ಲ ಏನು ಅವಶ್ಯಕತೆ ಇಲ್ಲ ನಮಗೆ. ಆದರೆ ಈ ಪರಿಸ್ಥಿತಿಗಳನ್ನೆಲ್ಲ ನೀವೆಲ್ಲ ನೋಡಿ ಕನಿಷ್ಠ ಪಕ್ಷ ಸಂಬಂಧದ ವ್ಯಾಲ್ಯೂಗಳು ನಿಮಗೆ ಗೊತ್ತಾಗಲಿ. ಸಂಬಂಧದ ಭಗವಂತ ತಂದೆ ತಾಯಿನ ಸಂಬಂಧಿಕರನ್ನ ಯಾಕೆ ಸೃಷ್ಟಿ ಮಾಡ್ದ? ನಮ್ಮ ಕಷ್ಟದ ದಿನಗಳಲ್ಲಿ ಅವರು ನಮಗೆ ಆಗ್ಲಿ, ಹೆಗಳು ಕೊಡ್ಲಿ, ನಮ್ಮ ಕಣ್ಣೀರನ್ನು ಒರೆಸ್ಲಿ ಅಂತ. ಅಂಥ ವ್ಯಕ್ತಿಗಳೇ ನಮ್ಮನ್ನ ದೂರ ಮಾಡಿದ್ರೆ, ಅಥವಾ ಅಂಥ ವ್ಯಕ್ತಿಗಳೇ ನಮ್ಮನ್ನ ಬೀದಿಗೆ ತೆಳೆದ್ರೆ ನಾವು ಯಾರ ಹತ್ರ ಹೋಗಿ ಕೇಳಬೇಕು? ಸೊ ತೆಗೀರಿ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಲ್ಲ? ಸರ್ ಮಾಗಡಿಪಳ್ಳಿ. ಓಕೆ. ಇವರು ಕುಣಿಗಲ್ ತಾಲೂಕು ಮಾಗಡಿಪಾಳ್ಯ ಅನ್ನೋ ಒಂದು ಊರಿಂದ ಬರ್ತಾ ಇದ್ದಾರೆ. ಕೊಡಿ ಲೆಟರ್. ನಮಸ್ತೆ. ಕುಣಿಗಲ್ ತಾಲೂಕು ಮಾಗಡಿಪಾಳ್ಯ ಅನ್ನೋ ಒಂದು ಗ್ರಾಮದಿಂದ ಬರ್ತಾ ಇದ್ದಾರೆ. ಅಣ್ಣ, ಇವರು ಈಗ ನೀವೇ ಹೇಳ್ತಾ ಇದ್ದೀರಾ ಇವ್ರಿಗೆ ಯಾರು ಸಂಬಂಧಿಕರಿಲ್ಲ ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ ನಮ್ಮ ಅಕ್ಕನ ಮಗನೇ ಆಗ್ಬೇಕು, ಅವರು ತಂದು ನನ್ನನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಬಟ್ ಇಲ್ಲಿ ಎಷ್ಟು ಸತ್ಯನೋ ಎಷ್ಟು ಸುಳ್ಳ ಭಗವಂತನಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಅವರು ಸಾವು ಬದುಕಿನ ಮಧ್ಯೆ ಅಂತೂ ಹೋರಾಡ್ತಾ ಇದ್ದಾರೆ. ಆದ್ರೆ ಯಾಕೆ ಅವರು ಸಂಬಂಧಿಕರು ಇದ್ರು ಅವ್ರನ್ನ ನೋಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಎದ್ದು ನಡ್ಕೊಂಡು ಓಡಾಡುವಂತ ಸ್ಥಿತಿಯಲ್ಲಿ ಅವ್ರು ಇದಾರ ಅಣ್ಣ? ಸರ್ ಇಲ್ಲ, ಖಂಡಿತವಾಗ್ಲೂ ಎದ್ದು ನಡೆದಾಡುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲ. ಅಮ್ಮ, ಏನ್ ಹೆಸರು ನಿಮ್ದು? ಕಮಲಮ್ಮ. ಎದಳಿ ಮೇಲೆ, ಎದಳಕ್ ಆಗಲ್ಲ. ಇದು ಮನುಷ್ಯನ ಜೀವನ. ಅಮ್ಮ, ಯಾವ ಊರು ನಿಮ್ದು? ಮಾಗಡಿಪಾಳ್ಯ. ನೀವು ನೋಡ್ಬೋದು ಸ್ನೇಹಿತರೆ, ಇವರ ಕೈಯನ್ನೇ ಇವ್ರು ಎತ್ತೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಒಂದು ಜಾಗದಲ್ಲಿ ಈ ಬ್ಯಾಗು, ಕರೆಕ್ಟಾ ಸರ್? ಹೌದು. ಈ ಬ್ಯಾಗು ಮತ್ತೆ ಚಾಪೆ ಎಲ್ಲವನ್ನ ಹಾಸಿ ಇವರನ್ನ ತಂದು ಅಲ್ಲಿ ಮಲಗಿಸಿ ಬಿಟ್ಟು ಹೋಗಿದ್ದಾರೆ. ಅಂತ ಮಹಾನ್ ಪಾಪಿಗಳಿಗೆ ಭಗವಂತ ಮುಂದೆ ಏನಿಟ್ಟಿದನೋ ಅದು ದೇವ್ರಿಗೆ ಗೊತ್ತು. ಅವ್ರು ಒಳ್ಳೆಯವರ ಕೆಟ್ಟವರ ಬೇಕಂತ ಮಾಡಿದಾರ ಏನೂ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಕ್ಕಂಥ
ವ್ಯಕ್ತಿ ಅನಾಥವಾಗಿದ್ರು ಪರವಾಗಿಲ್ಲ, ಅಂತ ವ್ಯಕ್ತಿನೂ ಕೂಡ ಕಾಪಾಡಬೇಕು ಅಂತ ಭಗವಂತ ಹೇಳ್ತಾರೆ. ಸೊ ಇವರ ಪರಿಸ್ಥಿತಿ ಇವತ್ತು ನೀವು ನೋಡ್ಬೋದು, ಇಲ್ಲಿ ಕೈ ಕಾಲು ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಅಮ್ಮ ನಿಮ್ಮ ಹೆಸರು? ಊಟ ಮಾಡಿದ್ರಾ? ಯಾರ್ ತಂದ್ ಬಿಟ್ಟಿತ್ ನಮ್ಗೆ ರೋಡ್ಗೆ? ಅವನೇ ಅಂದ್ರೆ ಅಕ್ಕನ್ ಮಗ ಅಷ್ಟೇ ಗೊತ್ತಿರೋದು? ಮಕ್ಳಿದಾರ ನಿಮ್ಗೆ? ಯಜಮಾನ್ರು? ಆಸ್ತಿ ಅದೆಲ್ಲ ಇದ್ದಿದ್ರೆ ಚೆನ್ನಾಗಿ ನೋಡ್ಕೊಂಡಿರೋರು ಯಾರಾದ್ರು, ಇಲ್ವಲ್ಲ, ಅದಕ್ಕೆ ಯಾರು ನೋಡ್ಕೊಳಲ್ಲ. ಅಮ್ಮ ಏನಾಗಿದೆ ನಿಮ್ಗೆ? ಏನಾಗಿದೆ? ಅದು ಗಂಟು ಇತ್ತಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಕರ್ಕೊಂಡೋದ್ರು ಬೆಂಗಳೂರಿಗೆ. ಯಾರು ಕರ್ಕೊಂಡೋಗಿದ್ದು? ನಾನೇ ಹೋದೆ. ಡಾಕ್ಟರ್ ಏನ್ ಮಾಡಿದ್ರು, ಅಡ್ಮಿಟ್ ಆಗ್ಬೇಕು ಅಂದ್ರು. ಕಡ್ಡಿ ಪುಡಿ ತಿಂತಾ ಇದ್ರಾ? ಅದಕ್ಕೆ ಆಗಿರೋದು. ಅಡ್ಮಿಟ್ ಆದೆ. ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟಿ ಕಾಲು ಕೈ ಎಲ್ಲ ಊತ ಬಂತು. ಇಂಗ್ಲಿಷನ್ ಎಲ್ಲ ಕೊಟ್ರು. ಸ್ನೇಹಿತರೆ, ಎಲೆಡಿಕೆ ತಿನ್ನೋದು ತಪ್ಪೇನಲ್ಲ, ಒಳ್ಳೇದೇ ಆರೋಗ್ಯಕ್ಕೆ. ಆದ್ರೆ ಕಡ್ಡಿ ಪುಡಿ ತಿನ್ನೋದ್ರಿಂದ ಈ ರೀತಿ ಸಮಸ್ಯೆ ಆಗತ್ತೆ. ನೋಡಿ ಇವ್ರಿಗೆ ಕಂಪ್ಲೀಟ್ ನೋವಿಲ್ಲ, ಅದೇ ಊದ್ಕೊಂಡ್ಬಿಟ್ಟಿದೆ. ತಮ್ಮ ಮಾತ್ರ ಓಡಾಡಕ್ ಆಗುತ್ತ ತಮ್ಗೆ? ಆಗ್ತಾ ಇಲ್ಲ, ಯಾಕೆ? ಶಕ್ತಿ ಇಲ್ಲ. ಈಗ ನಿಮ್ ಮನೆ ಅಡ್ರೆಸ್ ಕಳ್ಸು, ಹೇಳಿದ್ರೆ ನಿಮ್ ಮನೆ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ. ಯಾಕೆ? ಏನಾರ ತೊಂದ್ರೆ ಆದ್ರೆ ಏನ್ ಮಾಡೋದು? ತೊಂದ್ರೆ ಆದ್ರೆ ನಮ್ಮ ಹುಡುಗರ ಅವ್ರೆ ಕರ್ಕೊಂಡೋಗಿ ಎತ್ಕೊಂಡೋಗಿ ಬಿಸಾಕ್ತಾರ. ಎಲ್ ಬಿಸಾಕ್ತಾರೆ? ಮನೆ ಕರ್ಕೊಂಡೋಗಿ ಮಣ್ಣು ಮಾಡ್ಕೊತಾರ ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಏನ್ ಕೆಲ್ಸ ಮಾಡ್ತಿದ್ರಿ ಕಮಲಮ್ಮ ಅವ್ರೆ? ಹೋಟ್ಲು ಕೆಲಸ ಮಾಡಿ. ಹೋಟ್ಲಲ್ಲಿ ಕೆಲ್ಸ ಮಾಡ್ತಿದ್ರಿ. ಈಗ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ? ಈಗ ನಮ್ಮ ಆಶ್ರಮ ಇರೋದು ನಿರ್ಗತಿಕರಿಗೆ, ಕರ್ಕೊಂಡ್ ಬಂದಿದ್ದೀರಾ ನಿರ್ಗತಿಕರು ಅಂತೇಳಿ. ಆಯ್ತು, ಸೇರಿಸ್ಕೊಳ್ತೀನಿ ಸರ್. ಈಗಿರೋ ಅವ್ರ ಕಂಡೀಷನ್ನು ಫೈನಲ್ ಸ್ಟೇಜು, ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವ್ರು ಇದಾರೆ. ಇವಾಗ ಕಣ್ಮುಂದೆನೆ ಕಾಣ್ತಾ ಇದೆ. ನೀವ್ ಹೇಳ್ತಿದ್ರ ಅವ್ರಿಗೆ ಸಂಬಂಧಿಕರು ಇದಾರೆ, ಮನೆ ಹತ್ರ ಕರ್ಕೊಂಡು ಹೋಗಿದ್ದೀವಿ, ಅವ್ರು ಯಾರು ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ, ನೀವು ಮಾನವೀಯತೆ ಕೆಲಸನೇ ಮಾಡಿದ್ರ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತು, ಅವಾಗ ನಿಮ್ಗೆ ಹೇಳ್ಬೇಕಾ, ಏನ್ ಮಾಡ್ಬೇಕು ನಾನು? ಅದನ್ನ ಕೇಳ್ತಾ ಇದೀನಿ. ಅದೇ ಅವ್ರು ಬರಲ್ಲ. ಈಗ ನಾವ್ ಹೇಳಿದ್ರೆ ನಾವು ಗ್ರೂಪ್ ಇಂದ ಬಂದಿ ಬೇಕಾದ್ರೆ ನಿಮ್ಗೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು, ಅಷ್ಟು ಬಿಟ್ರೆ ಆಯ್ತು. ಈಗ ಅವ್ರನ್ನ ಕರ್ಕೊಂಬಂದ್ ಬಿಟ್ಟಿದ್ದು ಅವ್ರ ಅಕ್ಕನ ಮಗ ಅಂತ ಹೇಳ್ತಿದಾರ ಅವರು. ಅಂದ್ರೆ ಆ ಯಪ್ಪ ಏನ್ ಮಾಡಿದ್ರು, ನಮ್ದು ಪ್ರಾವಿಜನ್ ಇದೆ ಚಿಕ್ಕದಾಗಿ, ಇಲ್ಲಿ ಒಂದಷ್ಟು ಊರಲ್ಲಿ ಕರ್ಕೊಂಬಂದ್ ಬಿಟ್ಬಿಟ್ಟಿ ಇಲ್ಲಿ ಮಧು ಯಾರು ಅಂದ್ರು. ನಾನು ಸ್ವಲ್ಪ ಕಸ್ಟಮರ್ಸ್ ಇರುವ ಯಾರು ಅಂತ ಅಂದೆ. ಬೇರೆ ಇನ್ನೊಬ್ಬಿದ್ರು ಯಾರು ಇಲ್ಲೇ ಕರೀರಿ ಅಂತ ಅಂದ್ರು. ಆ ಯಪ್ಪ ಅಷ್ಟ್ ಹೇಳಿದ್ರು ಅಷ್ಟೇನೆ. ನಾನು ಆಚೆ ಬರೋ ಅಷ್ಟೊತ್ತಿಗೆ ಮುಂದೆ ಮೂವ್ ಆಗೋರು, ಮುಗುಕ್ ಮಾಸ್ಕ್ ಎಲ್ಲ ಹಾಕಿರೋ. ಆಮೇಲೆ ಈ ಅಮ್ಮನ್ ರಾತ್ರಿಯಿಂದ ಕೇಳ್ತಾ ಇದೀವಿ, ನಮ್ಮ ಅಕ್ಕನ ಮಗ ತಂಗಿ ಮಗ ಅಂತಾರೆ. ಅದೇ ಇವ್ರ ತಮ್ಮನ್ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಕೇಳಿದ್ವಿ ಅವ್ರು ಯಾರು ಇವ್ರ ಅಕ್ಕ ತಮ್ಮ ಯಾರು ಇಲ್ಲಪ್ಪ, ಯಾವ್ದು ತುಂಬಾ ಹಳೆ ಸಂಬಂಧರು. ಅಯ್ಯಪ್ಪ ಒಂದ್ 2 ನಿಮಿಷ 1 ನಿಮಿಷನೂ ಇರ್ಲಿಲ್ಲ. ಮಧು ಯಾರು ಅಲ್ಲಿ ಯಾರೋ ಕರೀತಾರ ನೋಡಿ ಅಂತ ಹೇಳಿದ್ರು. ಸೀದಾ ಒಂಟೆ ಹೋದ್ರು ಅವ್ರು. ಅಲ್ಲ, ಕರ್ಕೊಂಡ್ ಬಿಟ್ಟೋಗಿರೋದ್ ನಿಜಾನ? ಬಿಟ್ಟೋದ್ರು. ಬಿಟ್ಟಲ್ಲಿ ನಮ್ಮ ಅಂಗಡಿದ ಸ್ವಲ್ಪ ಕಾರ್ಪೆಂಟರ್ ಅಂಗಡಿ ಇದೆ. ಆ ಅಂಗಡಿ ಮುಂದೆಗಡೆ ಬ್ಯಾಗು ಮತ್ತೆ ಎಮ್ಮನ್ನು ಚಾಪೆ ಹಾಕಿ ಮಲಗಿಸ್ಬಿಟ್ಟಿ ಒಂದ್ 2 ನಿಮಿಷನೂ ಇಲ್ಲ ಸರ್, ಅಷ್ಟ್ ಬೇಗ ಅವ್ರು ಡ್ಯೂಟ್ ಆಗ್ಬಿಟ್ಟು. ಏನ್ ಗಾಡಿಲಿ ಕರ್ಕೊಂಡ್ ಬಂದಿದ್ರು? ಅದನ್ನ ನೋಡಿಲ್ಲ ನಾವು, ಕಾರೇ ನೋಡ್ಲಿಲ್ಲ. ಆಮೇಲೆ ಬೇರೆಯವ್ರು ಯಾರನ್ನ ಕೇಳಿದ್ಕೆ ಇವ್ರ ಮಗ ಅಂತ ಅಂದ್ವಲ್ಲ, ಮಗನ ತಮ್ಮ ಅಂದ್ವಲ್ಲ, ಅಲ್ಲಿಗೇನೋ ಕಾರ್ ಹೋಗಿತ್ತು, ಅದನ್ನೇನೋ ಮಾತಾಡ್ತಿದ್ರು ಅಂತ ಬೇರೆಯವ್ರು ಹೇಳಿದ್ರು. ಇವ್ರು ಆಲ್ರೆಡಿ ಫಸ್ಟ್ ನೈಟ್ ಅಲ್ಲಿ ಹೋಗಿದ್ದಾರೆ ತಮ್ಮವ್ರ ಮನೆಗೆ. ಅವ್ರು ಸೇರ್ಸಿಲ್ಲ. ಅವಾಗ ಬೇಡ ನೀವ್ ಎಲ್ಲಾರು ಹೋಗಿ ಸೇರ್ಕೊಳ್ಳಿ ಅಂತ ಕಳ್ಸ್ಬಿಟ್ಟಿದ್ದಾರೆ. ಎಸ್ ಇವತ್ ಬೆಳಗ್ಗೆ ನಾವು ಪೊಲೀಸ್ ಅವ್ರನ್ನೆಲ್ಲ ಕೇಳಿದ್ವಿ, ಅವ್ರು ಯಾರು ಇದ್ರೆ ಸೇರ್ಸ್ಕೊಳ್ಳಲ್ಲ ಆಶ್ರಮದಲ್ಲಿ ಅಂತಲ್ವಾ. ಅವಾಗ ಮತ್ತೆ ನಾನು ಈ ಹುಡುಗನು ಹೋದ್ವಿ ಅಲ್ಲಿ ಹೋದಾಗ ಅವ್ರು ಅದನ್ನೇ ಹೇಳಿದ್ರು, ನಮ್ಗೂ ಅವ್ರಿಗೆ ಯಾವ್ದೇ ಸಂಬಂಧ ಇಲ್ಲ, ನೀವ್ ಬರ್ಲಬೇಡಿ, ಏನಾರ ಮಾಡ್ಕೊಳ್ಳಿ ಅಂತ. ಕುಡಿ ಇಲ್ಲಿ ಬ್ಯಾಗು. ಇದು ಕಮಲಮ್ಮ ಅವರ ದುರಂತ ಕತೆ. ಇದು ಯಾವ್ದೋ ಒಂದು ಸಿನಿಮಾ ಅಲ್ಲ, ಅಥವಾ ಯಾವ್ದೋ ಒಂದು ಸೀರಿಯಲ್ ಅಲ್ಲ, ಇದು ನಿಜ ಜೀವನದ ರಿಯಲ್ ಕತೆ ಅಂತಾನೆ ಹೇಳ್ಬೋದು. ಈ ತರದ ಕತೆಗಳು, ಈ ತರದ್ದು ನೋವನ್ನ ಬರೀ ನೀವು ಈ ತರ ವಿಡಿಯೋಗಳಲ್ಲಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೇರೆಯವ್ರ ಜೀವನದಲ್ಲಿ ನಡಿಬಾರ್ದು ಅಂತ ನಾನು ಹೇಳ್ತಾ ಇರೋದು. ಸ್ನೇಹಿತರೆ, ಕೊನೆಯದಾಗಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇಂಥ ಒಂದು ಕ್ರಿಟಿಕಲ್ ಹೀನಾಯ ಪರಿಸ್ಥಿತಿಲಿರ್ತಕ್ಕಂಥ ಕಮಲಮ್ಮ ಅವ್ರನ್ನ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರೆಲ್ಲ ರಕ್ಷಣೆ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಬಂದು ಬಿಟ್ಟಿರ್ತಾರೆ. ನಾನು ಈ ವಿಡಿಯೋದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾನೇ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ.
ಹಾಗಾಗಿ ಈ ವಿಡಿಯೋನ ನೋಡುವಂತವ್ರು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ. ಕನಿಷ್ಠ ಪಕ್ಷ ಅವರ ಸಂಬಂಧಿಕರು ಯಾರಾದ್ರೂ ಇದ್ರೆ ಅವ್ರ ಗಮನಕ್ಕೆ ಈ ವಿಡಿಯೋ ಏನಾದ್ರು ತಲುಪಿದ್ರೆ, ಇವ್ರನ್ನೇನಾದ್ರು ಕರ್ಕೊಂಡು ಹೋಗ್ಬೇಕಂತ ಅನ್ಸಿದ್ರೆ ಖಂಡಿತವಾಗ್ಲೂ ಬಂದು ಕರ್ಕೊಂಡು ಹೋಗಿ. ಆಗ್ಲೇ ನಾನು ಹೇಳ್ದಾಗೆ ಮನುಷ್ಯನ ಪಾಪ ಕೃತ್ಯಗಳು ಒಂದಲ್ಲ ಎರಡಲ್ಲ, ಇವತ್ತು ನಿಜವಾಗ್ಲೂ ಭಗವಂತ ಕೂಡ ಕಲ್ಲಾಗಿ ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ಮನುಷ್ಯ ತಲುಪಿಬಿಟ್ಟಿದ್ದಾನೆ. ಬಹಳ ಬೇಜಾರಾಗುತ್ತೆ. ಅಣ್ಣ, ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಆಲ್ರೆಡಿ 1 ಗಂಟೆ ರಾತ್ರಿ ಆಗ್ತಿದೆ. ಹೌದು. ಎಷ್ಟು ಟೈಮು? 1 ಗಂಟೆ. 1 ಗಂಟೆ ಆಯ್ತು. ಸೊ 1 ಗಂಟೆ ರಾತ್ರಿ ನಾವು ಬೆಳಗ್ಗೆಯಿಂದಾನು ಕೆಲಸ ಮಾಡಿ ನಮ್ದೇ ಆದಂತ ಕಷ್ಟ ನಮಗೂ ಇರುತ್ತೆ ಅಣ್ಣ. ಸೊ ಇಷ್ಟೊತ್ತಲ್ಲೂ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಿಜ ಹೇಳ ನಿಮ್ಗೆ ಇನ್ನೊಂದು, ಶನೇಶ್ವರ ಸ್ವಾಮಿಯ ಪಾದದಾಣೆ, ಒಳಗಡೆ ಒಬ್ರನ್ನ ಮಲಗ್ಸಕ್ಕೂ ಜಾಗ ಇಲ್ಲ ಅಣ್ಣ. ಹೌದು. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ಹೇಳಿ ನೀವು ನಂಗೆ. ಒಬ್ಬರನ್ನ ಮಲಗ್ಸಕ್ಕೂ ಜಾಗ ಇಲ್ಲ. ಆದ್ರೂ ಕೂಡ ಈ ರೀತಿ ಪರಿಸ್ಥಿತಿಲಿ ಇದಾರೆ ಅಂದ ತಕ್ಷಣ ಅವ್ರನ್ನ ಕರ್ಕೊಬನ್ನಿ ಅಂತ ಹೇಳಿದೀವಿ. ಸೊ ಉದ್ದೇಶ ಒಂದೇ, ರಸ್ತೆಯಲ್ಲಿ ಸಾಯ್ಬಾರ್ದು ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಸರ್ ಏನ್ ಹೇಳ್ಬೇಕು, ಏನು ಹೇಳಕ್ ಆಗತ್ತಲ್ಲ. ಹೌದು, ಎಲ್ಲ ನಿಮಗ್ ಬಿಟ್ಟಿದ್ದೇನೆ. ಅಲ್ಲಿ ಯಾರು ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ರಸ್ತೆಯಲ್ಲಿ ಇದ್ರಲ್ಲ, ನಿಮ್ದು ಲೈವ್ ಯಾವಾಗ್ಲೂ ನೋಡ್ತಾ ಇದ್ವಿ, ಅದರಿಂದ ಇಷ್ಟಪಟ್ಟು ಕರ್ಕೊಂಬಿದ್ದು ಅಷ್ಟೇನೆ. ಅಲ್ಲಿ ಬೇರೆ ಬೇರೆ ಕರ್ಕೊಂಡು ಹೋಗ್ಬೇಕು ಅಂದ್ರು, ನಿಮ್ದು ಯಾವಾಗ್ಲೂ ನೋಡ್ತಾ ಇದ್ವಲ್ಲ, ಅದರಿಂದ ಇಷ್ಟ ಆಯ್ತು, ಅದಕ್ಕೋಸ್ಕರ ಇಲ್ಲೇ ಸೇರ್ಸೋಣ ಅಂತ ಕರ್ಕೊಂಡು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಈ ತರ ಸೇವೆ ಮಾಡೋದ್ರಿಂದ ಜನಗಳಿಗೆ ಎಷ್ಟೋ ಅನುಕೂಲ ಆಗ್ತದೆ. ಈ ತರ ಸೇವೆ ಮಾಡಿ ನಿಮ್ಗೂ ದೇವರು ಒಳ್ಳೆ ಆಶೀರ್ವಾದ ಕೊಡ್ಲಿ ಸರ್. ದೇವ್ರು ಆಶೀರ್ವಾದ ಮಾಡ್ತಾರೆ ಅಣ್ಣ, ದೇವ್ರ ಆಶೀರ್ವಾದ ಮಾಡಲ್ಲ ಅಂತಲ್ಲ. ಬಟ್ ತುಂಬಾ ಕಷ್ಟ ಇದು. ಹೌದು. ಯಾಕೆ ಅಂತ ಹೇಳಿದ್ರೆ ಒಂದು ಮನೆ ಮಗು ತರ ನೋಡ್ಕೋಬೇಕು, ತುಂಬಾ ಕಷ್ಟ ಈಗ ಇರುತ್ತೆ. ಪ್ರತಿಯೊಂದು ವಿಡಿಯೋ ಮಾಡೋದು ಕಾರಣ ಏನ್ ಗೊತ್ತಾ? ಹೌದು. ನಾಳೆ ಬಂದಂತ ಪರಿಸ್ಥಿತಿ ದುರಸ್ಥಿತಿ ಎಲ್ಲವೂ ಹೌದು, ಜನಕ್ಕೆ ಅರ್ಥ ಆಗಿರ್ಲಿ ಅಂತ. ಹೌದು. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಣ್ಣ? ಹೌದು ಸರ್. ಅಲ್ವಾ? ಈಗ ಯಾರು ಬರಲ್ಲ ಅಣ್ಣ, ಹೌದು. ಆಮೇಲೆ ಬರ್ತಾರೆ ಎಲ್ಲ ನಮ್ದೊಂದ್ ಇರ್ಲಿ ಅಂತ. ಹೌದು ಸರ್. ಹಂಗಾಗಿ ಹೌದು ಸರ್. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಇವರ ಒಂದು ದುರ್ಸ್ಥಿತಿ ನಿಮ್ಮೆಲ್ಲ ಇವಾಗ ಆಲ್ರೆಡಿ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಿಜವಲ್ಲೂ ಬಹಳ ಬೇಜಾರಾಗುತ್ತೆ. ಯಾರಿಗೂ ಕೂಡ ಈ ತರ ಒಂದು ಪರಿಸ್ಥಿತಿ ಬರೋದು ಬೇಡ. ಯಾಕೆ ಈ ತರ ಮನುಷ್ಯ ಪ್ರಾಣಿಗಿಂತ ಕಡೆ ಆಗ್ತಿದಾನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಏನೇ ಇರ್ಲಿ, ಕಮಲಮ್ಮ ಅವ್ರಿಗೆ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ನಾನು ಕೂಡ ಅಂತೀನಿ. ಸೊ ಹಾಗೆ ಭಗವಂತ ಶನೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗ್ಲಿ ಅಣ್ಣ, ಒಳ್ಳೇದಾಗ್ಲಿ. ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ನಾನೇನು ಹೇಳ್ತೀನಿ ಅಂತಂದರೆ, ಇವತ್ತು ಅದು ಎತ್ತ ತಂದೆ ತಾಯಿಗೆ ಮಕ್ಕಳುಗಳು ಇಟ್ಟಾಗ್ತಾ ಇಲ್ಲ, ಅವ್ರನ್ನ ನೋಡ್ಕೊತಾ ಇಲ್ಲ. ನೀವು ಅಂತ ನಿರಾಶ್ರಿತರನ್ನ ಕರ್ಕೊಂಬಂದು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಅದಕ್ಕೋಸ್ಕರ ನಾವು ಬೇರೆ ಕಡೆ ಎಲ್ಲ ಆಶ್ರಮಕ್ಕೆ ಹೋಗೋಣ ಅಂತಿದ್ದು, ನಾವು ನಿಮ್ಮ ಟಿ ವಿಯಲ್ಲಿ ಇದೆಲ್ಲ ನೋಡಿ ಇಲ್ಲಿಗೆ ಬರಬೇಕು ಅಂತೇಳಿ ನಾವು ಬರ್ತಾಯಿದ್ದು. ಗಾಡಿ ಕೆಟ್ಟೋಯ್ತು, ಲೇಟ್ ಆಯಿತು, ನಮ್ಮಿಂದ ಕ್ಷಮೆ ಇರಲಿ ಅಣ್ಣ. ಆಯಿತಾ? ಅದಕ್ಕೋಸ್ಕರ ನಾವು ಇಲ್ಲಿ ಚೆನ್ನಾಗಿದೆ ಅಂತ ತುಂಬಾ ಈಸಿ ಅಂತಾರಣ್ಣ ಆಶ್ರಮ ಮಾಡೋದು. ಇಲ್ಲೆಲ್ಲ ಕಷ್ಟ ಇದೆ. ಇವತ್ತು ಹುಟ್ಟಿಸಿದ ಮಕ್ಕಳೇ ತಂದೆ ತಾಯಿ ನೋಡ್ಕೊತಾ ಇಲ್ಲ. ದುಡ್ಡಿದ್ರೆ ನೀವು ಹೇಳ್ದಂಗೆ, ದುಡ್ಡಿದ್ರೆ ಮಾತ್ರ ಅವ್ರು ನೋಡ್ಕೊತಾರೆ. ದುಡ್ಡಿಲ್ಲ ಅಂದ್ರೆ ಅವ್ರನ್ನೇ ತಂದು ರಸ್ತೆ ಬಿಡ್ತಾರೆ, ಇಲ್ಲ ಆಶ್ರಮಕ್ಕೆ ಬಿಡ್ತಾರೆ. ಮೊನ್ನೆ ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಅವ್ರ ತಾಯಿನ ತಗೊಂಡೋಗಿ ಆಶ್ರಮಕ್ಕೆ ಬಿಟ್ಟಿದ್ದಂತೆ. ಅವ್ರ ಮಗ ತಗೊಂಡೋಗಿ ಅವ್ರ ಆಶ್ರಮಕ್ಕೆ ಬಿಟ್ಟಾಗ ಅವ್ರ ತಾಯಿ ಮಗ ಒಂದಾಗಿರೋಂಥದ್ದು ಯಾವುದೋ ನಾನು ಯೂಟ್ಯೂಬಲ್ಲಿ ನೋಡಿದೆ. ಈಗ ಇವ್ರು ನಡ್ಕೊಂಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಂತದ್ರಲ್ಲಿ ಒಂದು ಚಾಪೆ ಹಾಸಿ ಅವ್ರ ಬೆಡ್ಶೀಟ್ ಮತ್ತೆ ಬ್ಯಾಗ್ ಎಲ್ಲ ತಂದು ಇಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಮನುಷ್ಯರು ಅಣ್ಣ ಅವರೆಲ್ಲ. ಅವರು ಮನುಷ್ಯರು ಅಂತ ಹೇಳಕ ರಾಕ್ಷಸರು, ಮನುಷ್ಯರು ರಾಕ್ಷಸರು ಅಂತ ನಾವು ತಿಳ್ಕೊಬೇಕಷ್ಟೇ. ಇಂಥ ಮಕ್ಕಳು ತುಂಬಾ ಜನ ಇದಾರೆ ನಮ್ಮ ಸಮಾಜದಲ್ಲಿ. ಜನ ಇದಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದೇ ಮಾತಲ್ಲಿ? ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಧರ್ಮ ಕರ್ಮ ನೋಡ್ಕೊತಾರೆ ಅಂತ ಹೇಳ್ಬೋದು ಅಷ್ಟೇ ಅಣ್ಣ. ಅವ್ರು ಇದ್ದು ಸತ್ತಂಗೆ ಅಂತ ಹೇಳ್ತೀರಾ? ಸೊ ನಾನು ಹೇಳೋಷ್ಟು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸರಿನಾದ್ರೂ ತಿಳ್ಕೊಳ್ಳಿ, ತಪ್ಪಾದ್ರೂ ತಿಳ್ಕೊಳ್ಳಿ. ಬಟ್ ಫೈನಲಿ ನಾನು ಹೇಳೋದೊಂದೇ, ಯಾರು ಕೂಡ ತಂದೆ ತಾಯಿನ ದಯವಿಟ್ಟು ಬೀದಿಗೆ ತೆಳಬೇಡಿ. ಕೊನೆಯದಾಗ ಒಂದು ಆಪ್ಷನ್ ಹೇಳ್ಬಿಡ್ತೀನಿ ಅಣ್ಣ, ಇದನ್ನ ನಾನು ನಮ್ಮ ತಂದೆ ತಾಯಿ ಇದಾರೆ, ನಾನು ಈ ಮಾತು ಹೇಳ್ಬಾರ್ದು. ಆ ರೀತಿ ಬೀದಿಗೆ ತಂದು ಬಿಡೋದ್ರ ಬದಲು ನೀವೇ ಒಂಚೂರು ಊಟಕ್ಕೆ ವಿಷ ಹಾಕಿ ಕೊಟ್ಬಿಟ್ರೆ ಬೆಸ್ಟು ಅಂತ ನನ್ಗನ್ಸುತ್ತೆ. ಇದನ್ನ ನಾನು, ಯಾಕೆಂದ್ರೆ ನನಗೂ ತಂದೆ ತಾಯಿ ಇದಾರೆ, ನಾನು ಈ ಮಾತು ಹೇಳ್ಬಾರ್ದು. ಬಟ್ ಈ ತರ ತಗೊಂಡ್ ಬಂದು ರೋಡಲ್ಲಿ ಸಾಯಿಸೋ ಬದಲು, ಈ ರೀತಿ ತಂದೆ ತಾಯಿನ ತಗೊಂಡ್ಬಂದು ರೋಡಲ್ಲಿ ಬಿಡೋ ಬದಲು ಅವರೇ ಒಂಚೂರು ವಿಷ ಹಾಕಿ ಕೊಟ್ಬಿಟ್ರೆ ಅವ್ರು ಎತ್ತಿದ್ದು ಇದಕ್ಕೂ ಒಂಚೂರು ಪುಣ್ಯ ಆದ್ರೂ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿಯವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನನ್ನ ಮಾತು ಏನಾದ್ರೂ ತಪ್ಪಿದ್ರೆ ಕ್ಷಮೆ ಕೂಡ ಇರಲಿ. ಯಾಕಂತ ಹೇಳಿದ್ರೆ ತಂದೆ ತಾಯಿ ಅಂದ್ರೇನೆ ದೇವ್ರ ಸಮಾನ.